ಯಸ್ ವೀಕ್ಷಕರ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ಸಂಗೀತ ರಂಗನಾಥ್. ಇಂದು ರಾಣೆಬೆನ್ನೂರು ನಗರದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು. ಶಾಸಕರಾದ ಪ್ರಕಾಶ್ ಕೋಳಿವಾಡ್ರವರ ನೇತೃತ್ವದಲ್ಲಿ ಈ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದ್ದು, ಇದರ ಮುಖ್ಯ ಅತಿಥಿಯಾಗಿ ಶಿಕ್ಷಣ ಸಚಿವರಾಗಿದ್ದ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸಿದರು. ಸಾವಿರಾರು ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. 95ಕ್ಕೂ ಅಧಿಕ ಉದ್ಯೋಗದಾತ ಕಂಪನಿಗಳು ಸಹ ಇಲ್ಲಿ ಭಾಗವಹಿಸಿದರು. ಈಗ ನಾವು ರಾಣೆಬೆನ್ನೂರು ನಗರದ ಉರ್ದು ಶಾಲೆಯ ಗ್ರೌಂಡ್ನ ಆವರಣದಲ್ಲಿದ್ದೇವೆ. ಇವತ್ತೇನು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಶಾಸಕರ ಬಯೋಡೇಟಾ ಕೊಡಿ, ಉದ್ಯೋಗ ತೆಗೆದುಕೊಳ್ಳಿ ಈಗಾಗಲೇ ಮುಂಚೂಣಿಯಲ್ಲಿತ್ತು. ಕಳೆದ ಬಾರಿ ನಡೆದಂತಹ ಎಲೆಕ್ಷನ್ ಸಂದರ್ಭದಲ್ಲಿ ಶಾಸಕರ ವಿದ್ಯಾರ್ಥಿಗಳಿಗಾಗಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ರು. ಈಗ ಅದರ ಮುಂದುವರೆದ ಭಾಗ ಅಂತ ನಾವು ಹೇಳ್ಬೋದು. ಈ ರಾಣೆಬೆನ್ನೂರಿನ ಉರ್ದು ಗ್ರೌಂಡ್ನಲ್ಲಿ ಈಗ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಉದ್ಯೋಗ ಆಕಾಂಕ್ಷಿಗಳಾಗಿ ಬಂದಿದ್ದಾರೆ. ನೀವು ನನ್ನ ಎಡಭಾಗಕ್ಕೆ ನೋಡ್ತಾ ಹೋಗಬಹುದು. ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಜಮಾವಣೆಗೊಂಡಿವೆ ಹಾಗೂ 16 ಕಂಪನಿಗಳು ಕೂಡ ಇಲ್ಲಿ ಬಂದಿರುವಂತದ್ದು. ನಗರದ ಉರ್ದು ಗ್ರೌಂಡ್ ನಲ್ಲಿ ಇಲ್ಲಿ ಇಂದು ಈ ಉದ್ಯೋಗ ಮೇಳ ನಡೀತಾ ಇರುವಂತದ್ದು. ಈ ಉದ್ಯೋಗ ಮೇಳಕ್ಕೆ ಕೂಡ ಅತಿಥಿಗಳಾಗಿ ಮಧು ಬಂಗಾರಪ್ಪ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಈ ಉದ್ಯೋಗ ಮೇಳದಲ್ಲಿ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡು ಬಂದಿದ್ದಾರೆ ವಿದ್ಯಾರ್ಥಿಗಳು. ಯಾವೆಲ್ಲ ಕಂಪನಿಗಳು ಬಂದಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ನಾನು ತೋರಿಸ್ತಾ ಹೋಗ್ತೀನಿ. ಈಗ ನಾನೀಗ ಈ ಉದ್ಯೋಗ ಆಕಾಂಕ್ಷಿನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ನಮಸ್ತೆ. ಎಲ್ಲಿಂದ ಬಂದಿರೋದು? ನಾನು ಬಂಕಾಪುರದಿಂದ ಬಂದಿರೋದು. ನಿಮ್ಮ ಹೆಸರು? ಹಾವೇರಿ ಜಿಲ್ಲೆಯಿಂದ ಬಂಕಾಪುರ ಪಟ್ಟಣದಿಂದ ಅಫ್ತಾಬ್ ಅಹಮದ್ ಪಟೇಲ್ ನಮ್ದು. ನಾನು ಉದ್ಯೋಗ ಮೇಳಕ್ಕೆ ಬಂದಿದ್ದೀನಿ. ನಮ್ಗೆ ಯಾವ್ದಾರ ಉದ್ಯೋಗ ಸಿಕ್ಕರು ಸಾಕು, ನಾವು ಕೆಲಸ ಮಾಡಕ್ಕೆ ರೆಡಿ. ಉದ್ಯೋಗ ಮೇಳದಲ್ಲಿ ಆಗಮಿಸುತ್ತಿರುವಂತಹ ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೂಡ ಪ್ರತ್ಯೇಕ ಬ್ಲಾಕ್ ಅನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಉದ್ಯೋಗ ಮೇಳಕ್ಕೆ ಬರುವಂತಹ ವಿಶೇಷ ಚೇತನಗೂ ಕೂಡ ಪ್ರತ್ಯೇಕ ಬ್ಲಾಕ್ ಅನ್ನು ಕೂಡ ನಿರ್ಮಾಣ ಮಾಡಿರುವಂತ ನೋಡ್ತಾ ಹೋಗ್ಬೋದು. ನೀವು ನನ್ನ ಬಲ್ಭಾಗ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ವಿಶೇಷ ಚೇತನಗಾಗಿ ವೀಲ್ ಚೇರ್ಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ವಿಶೇಷವಾಗಿ ಬಂದಂತಹ ಅಭ್ಯರ್ಥಿಗಳಿಗೆ ಸ್ಕ್ಯಾನ್ ಮಾಡಿ ನೋಂದಣಿ ಮಾಡುವಂತದ್ದಾಗಿರ್ಬೋದು. ಒಂದ್ ರೀತಿಯಾಗಿ ಅಚ್ಚುಕಟ್ಟಾಗಿ ಈ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಸಾವಿರಾರು ವಿದ್ಯಾರ್ಥಿಗಳು ಈಗ ಜಮಾವಣೆಗೊಂಡಿದೆ. 16 ಕಂಪನಿಗಳು ಕೂಡ ಇಲ್ಲಿ ಭಾಗವಹಿಸ್ತಿರುವಂತದ್ದು. ಎಲ್ಲಿಂದ ಬಂದಿರೋದು? ಹಿರೇಕೆರೂರು. ಏನು ಮಾಡ್ಕೊಂಡಿದ್ದೀರಾ? ಏನು ಬಿಕಾಮ್ ಕಂಪ್ಲೀಟ್ ಆಗಿದೆ ಮ್ಯಾಮ್. ಹೌದಾ? ಇವಾಗ ಏನು ಆಕಾಂಕ್ಷೆ ಇಟ್ಕೊಂಡು ಬಂದಿದ್ದೀರಾ? ಜಾಬ್ ಸಿಗುತ್ತಾ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಗಂತನಾ? ಯಾ ಮ್ಯಾಮ್, ಎಲ್ಲರೂ ಓದಿರೋದೇ ಅದಕ್ಕೆ ಓದಿರ್ತಾರೆ. ನಮಗೂ ಒಂದು ಜಾಬ್ ಬೇಕಂತ ಇರುತ್ತೆ. ಜಸ್ಟ್ ಟ್ರೈ ಮಾಡೋಣ ಓಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡೋಣ ಏನಾಗುತ್ತೋ. ಏನು ಅನಿಸ್ತಿದೆ ನೀವು ನಮ್ಮ ಜಿಲ್ಲೆಯಲ್ಲೇ ಈ ಉದ್ಯೋಗ ಮೇಳ? ಖುಷಿ ಆಗುತ್ತೆ ಮ್ಯಾಮ್. ಬೇರೆ ಕಡೆಯಿಂದನೂ ಮತ್ತೆ ಈ ಕಡೆ ಬರ್ತಿದಾರಲ್ಲ, ಈಗ ನಾವು ಬೇರೆ ಕಡೆ ಹೋಗ್ಬಿಟ್ಟು ನೋಡೋದಕ್ಕಿಂತ ಅವ್ರು ಬರ್ತಿದಾರಲ್ಲ, ಓಕೆ ಅಂತ ಅನ್ಸುತ್ತೆ. ನಮ್ದು ರಾಣೆಬೆನ್ನೂರೇ ಊರು. BCA ಕಂಪ್ಲೀಟ್ ಆಗಿದೆ ಇವಾಗ. ನಮ್ಮ ಜಿಲ್ಲೆಯಲ್ಲೇ ಉದ್ಯೋಗ ಮೇಳ ಮಾಡಿರೋದು ಎಷ್ಟು ಖುಷಿಯಾಗಿದೆ? ತುಂಬಾ ಖುಷಿಯಾಗಿದೆ. ಆದ್ರೆ ಎಲ್ಲ ಕಡೆ ಇಂಟರ್ವ್ಯೂಸ್ ಕೊಟ್ಟಿವಿ, ಆದ್ರೆ ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಕಂಪನಿಗಳು ರೆಸ್ಪಾನ್ಸ್ ಮಾಡಿಲ್ವಾ? ಇಲ್ಲ. ಅದೇ ಇಲ್ಲಿ ನಮ್ಮೂರ ಸಿಕ್ಕಿರೋದು ನಮಗೆ ಗುಡ್ ಆಪರ್ಚುನಿಟಿ ಅನ್ಸುತ್ತೆ. ಈಗ ಎಷ್ಟು ಕಂಪನಿಗೆ ಅಟೆಂಡ್ ಮಾಡಿದ್ರಿ ನೀವು? ಒಂದು 2-3 ಮಾಡೀನಿ ಆಲ್ಮೋಸ್ಟ್. ಅಂದ್ರೆ ಅಪ್ಲೈ ಮಾಡಿ ಇದು ನೌಕರಿಯಲ್ಲೆಲ್ಲ ಅಪ್ಲೈ ಮಾಡೀನಿ, ಆದ್ರೂ ರೆಸ್ಪಾನ್ಸ್ ಬಂದಿಲ್ಲ. ಹೇಗೆ ಅನಿಸ್ತಿದೆ ಇಂಟರ್ವ್ಯೂ ಮಾಡಿದ ಕಂಪನಿಗಳ ಜೊತೆ ಕಮ್ಯುನಿಕೇಶನ್? ಚೆನ್ನಾಗಿದೆ, ಹಂಗೇನಿಲ್ಲ. ಎಲ್ಲ ರೆಸ್ಪಾನ್ಸ್ ಇದು ಇಂಟರ್ವ್ಯೂ ಚೆನ್ನಾಗಿ ತಗೊಂತಾರೆ, ಆದ್ರೆ ಯಾರು ಕಾಲ್ ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿಲ್ಲ ಯಾವುದು ಇನ್ನ. ಬಹಳ ಅವಶ್ಯಕತೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಪ್ರಕಾಶ್ ಅವರು ಅವರ ಭಾಗದ ಮತ್ತು ಅಕ್ಕಪಕ್ಕದಲ್ಲೂ ಕೂಡ ಏನಾದಂಥ ಕಾರ್ಯಕ್ರಮ ಮಾಡಿದರೆ ಉದ್ಯೋಗದ ಏನು ಕೊರತೆ ಇದೆ, ಉದ್ಯೋಗ ಎಲ್ಲರಿಗೂ ಬೇಕು. ಸಾಕಷ್ಟು ಜನ ಇವತ್ತು ವಿದ್ಯಾಭ್ಯಾಸ ಮಾಡಿಬಿಡ್ತಾರೆ, ಆದರೆ ಉದ್ಯೋಗದ ಕೊರತೆ ಇರ್ತದೆ. ಆ ಸಂದರ್ಭದಲ್ಲಿ ಇಂಥ ಮೇಳದಲ್ಲಿ ಸಾಕಷ್ಟು ಕಂಪ್ನಿಗಳು ಕೂಡ ಬಂದು ಅವರ ಒಂದು ಏನು ಬೇಡಿಕೆಗಳು ಅವರಿಗೆ ಬೇಕಾಗ್ತದೆ ಅವರು ಕೂಡ ಏನು ಹೇಳಿದಾಗ ಸಾಕಷ್ಟು ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಈ ಥರದಲ್ಲಿ ಆಗ್ತದೆ. ಇದು ಭಾಳ ಉದಾಹರಣೆ. ಅದರಲ್ಲೂ ಸ್ವಲ್ಪ ಪ್ರಕಾಶ್ ಅವರು ಈ ಥರದ ಚಿಂತನೆಯನ್ನು ಮಾಡೋದ್ರಲ್ಲಿ ಸ್ವಲ್ಪ ಎತ್ತಿದ್ವಿ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಇಲಾಖೆಗೆ ಮ್ಯಾಥ್ಸು ಫಿಸಿಕ್ಸು ಹೇಳ್ಕೊಡ್ತೀರಿ, ಕರೆಕ್ಟಾ? 2 ಹೇಳ್ಕೊಡ್ತೀರಿ. ಬಯಾಲಜಿ ಯಾಕೆ ಹೇಳ್ಕೊಡಲ್ಲ ಗೊತ್ತಿಲ್ಲ. ನಮ್ಮ ಸ್ಕೂಲಿಗೆ ಬಂದು ನಾವು ಹೇಳ್ಕೊಡ್ತೀವಿ, ಆಮೇಲೆ ಬೇರೆ ಕಡೆ ಹೇಳ್ಕೊಡ್ತೀವಿ. ನೋಡಿ ಭಾಳ ಎಷ್ಟು ಸಂತೋಷ ಅಂತ ಹೇಳಿದರೆ, ಒಬ್ಬ ಜನಪ್ರತಿನಿಧಿಯಾಗಿ ನಾವು ಪಾಠ ಹೊಡ್ಕೊಂಡು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಆ ಜವಾಬ್ದಾರಿನ ಸ್ವತಃ ಅವರೇ ತಗೊಂಡು ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಕೆಲಸ ಇದೆಯಲ್ಲ, ಅದಕ್ಕೆ ನಿಮ್ಮ ಆಯ್ಕೆ ಪ್ರಕಾಶ್ ಕೋಳಿ ಹೊರಟು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ಈ ರಾಜ್ಯಕ್ಕೂ ಕೂಡ ಸಾಕಷ್ಟು ಉದಾಹರಣೆಯಾಗಿ ಮಾದರಿಯಾಗಿದ್ದಾರೆ. ಈ ಇತ್ತೀಚಿನ ದಿನಗಳಲ್ಲಿ ನಾವು CEO DCO ಕೂಡ ಅವರು ಹೋಗ್ತಾರೆ, ಅವರು ಶಾಲೆಗೆ ಹೋಗ್ತಾರೆ, ಕ್ಲಾಸಸ್ ತಗೊಳ್ತಾರೆ, ಇಲ್ಲ ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ. ನಮ್ಮ ಇಲಾಖೆಗೆ ವಿಶೇಷವಾಗಿ ಅದು ನನ್ನ ಇಲಾಖೆಯಲ್ಲಿ ಏನಾಗಿದೆ ಅಂದರೆ ಭಾಳ ದೊಡ್ಡ ಇಲಾಖೆ.
ಇಡೀ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಲಾಖೆಗಿಂತ ಪಾತ್ರ ಭಾಳ ದೊಡ್ಡ, ಸುಮಾರು 38% ನನ್ನ ಇಲಾಖೆಯಲ್ಲಿ ಸುಮಾರು 2 ಲಕ್ಷ ಟೀಚರ್ಸು, ಅಧಿಕಾರಿಗಳು ಎಲ್ಲ ಇರೋದ್ರಿಂದ ನಾವು ಏನು ಹಣವನ್ನು ಖರ್ಚು ಮಾಡ್ತೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅದು ಕೂಡ ಇಡೀ ರಾಜ್ಯದಲ್ಲಿ ಸುಮಾರು 10%. ನಿನ್ನೆ ಮುಖ್ಯಮಂತ್ರಿ ಕೂಡ ನಾನು ಅವರು ಚರ್ಚೆ ಮಾಡ್ತಾ ಇದ್ದೆ. ಚರ್ಚೆ ಮಾಡಬೇಕಾದ್ರೆ ಬರೀ ನನ್ನ ಇಲಾಖೆಗೆ ಸರ್, ನಂದು ಮತ್ತು ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್ ಅದೆಲ್ಲ ಬೇರೆ, ಬರೀ ನಂದು ಮತ್ತು ಹೈಯರ್ ಎಜುಕೇಷನ್ಗೆ ಸುಮಾರು 46,000 ಕೋಟಿಯನ್ನು ಇವತ್ತು ನಾವು ಶೇಕಡ ಸುಮಾರು 11% ನಮ್ದು ಏನು ಬಜೆಟ್ ಇದೆ 11% ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಖರ್ಚು ಮಾಡತಕ್ಕಂಥ ವ್ಯವಸ್ಥೆ ನಾವು ಇಟ್ಕೊಂಡಿದ್ದೀವಿ. ಅದರಲ್ಲೂ ನನ್ನ ಇಲಾಖೆ ಸುಮಾರು 46,000 ಶಾಲೆ ಇದೆ. ನನ್ನ ಸರ್ಕಾರಿ ಶಾಲೆಗಳು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ, ಅಂದರೆ ಈಗ ಅಂತೂ SCD ಕೂಡ ಓಪನ್ ಮಾಡಿರೋದ್ರಿಂದ 14 ವರ್ಷದ ಕಲಿಕೆ ಇದೆ. ಅದು ಸುಮಾರು 46,000 ಶಾಲೆ, ಅನುದಾನಿತ ಶಾಲೆಗಳು ಕೂಡ ಸೇರಿದರೆ ಸುಮಾರು 57,000 ಶಾಲೆ, 56 ಲಕ್ಷ ಮಕ್ಕಳು ಇವತ್ತು ನಾವು ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಇವತ್ತು ನನಗೆ ಒಪ್ಪಿಕೊಟ್ಟಿದ್ದಾರೆ. ಅದು ನನ್ನ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಮಾಡಿದ್ದೀವಿ ನಮ್ಮ ಇಲಾಖೆ ವತಿಯಿಂದ. ಅದು ವಿಶೇಷವಾಗಿ ಶಿಕ್ಷಕರ ಕೊರತೆ ಭಾಳ ಇತ್ತು. ನಾವೆಲ್ಲ ನಾನು ಮಂತ್ರಿಯಾಗಿ ತಕ್ಷಣ ನೋಡಿದಾಗ ಸುಮಾರು 64,000 ಟೀಚರ್ಸ್ ಕೊರತೆ ಇತ್ತು ಪ್ರಕಾಶ್ ಅವರೇ. ಇವಾಗ ಸುಮಾರು 50,000 ಕೊರತೆ ಇರ್ಬೋದು, ಆದರೆ ಅಷ್ಟೊಂದು ಟೀಚರ್ಸ್ ಬೇಡ. ಯಾಕೆಂದರೆ ನಾವು ಬಂದು ಹಿಂದಿನ ಸರ್ಕಾರದವರು ಸುಮಾರು 3 ವರ್ಷಕ್ಕೆ ಬರೀ 4,762 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ರು. ನಾವು ಬಂದು 11 ತಿಂಗಳಲ್ಲಿ, ಬರೀ 11 ತಿಂಗಳಲ್ಲಿ 13,000 ಟೀಚರ್ಸಿಗೆ ಅವ್ರಿಗೆ ಆರ್ಡರ್ ಕೊಟ್ಟು ಅವರಾಗಲೇ ಈಗ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ದಾಖಲೆ ರೀತಿಯಲ್ಲಿ ನಾವು ಆಗಲೇ ಮಾಡಿದ್ದೀವಿ. ಅದರ ಜೊತೆಗೆ ಈಗ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಡಿಸೆಂಬರ್ 6ನೇ ತಾರೀಕು 7ನೇ ತಾರೀಕು TET ಎಕ್ಸಾಮ್ ಕೂಡ ಇದೆ. ಸುಮಾರು 11,000 ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಕೂಡ ಆದಷ್ಟು ಬೇಗ ಮುಗಿಸಿ ಮುಂದಿನ ದಿನಗಳಲ್ಲಿ ಯಾವಾಗ ಮತ್ತೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಷ್ಟರೊಳಗೆ ಪಾಠ ಹೇಳ್ಕೊಡೋದಕ್ಕೆ ಟೀಚರ್ಸು ಕಾಯ್ತಾ ಇರಬೇಕು ಅವರಿಗೆ. ಆ ರೀತಿ ನಾನು ಆದೇಶವನ್ನು ಕೂಡ ನಮ್ಮ ನಿರ್ದೇಶನಕ್ಕೆ ಕೂಡ ನಾವು ಕೊಡ್ತಾ ಇದ್ದೀವಿ. ಅದು ಅನಿವಾರ್ಯ, ನಾವು ಏನು ಮಾಡೋದಕ್ಕಾಗಲ್ಲ. ಕೊರತೆ ನಾವಿಂದ ಬಂದಿರೋದು, ಅದು ಪೂರ್ವವಾಗಿ ಬಂದ್ಬಿಟ್ಟಿದೆ. ಅವರ ಬಗ್ಗೆ ನಾನು ಈಗ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಇಲ್ಲ ಹೀಗೆ ಹಿಂದೆ ತಪ್ಪು ಮಾಡಿದ್ರು ಅಂತ. ಆದರೆ ನಾವು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡೋದ್ರ ಜೊತೆಗೆ ಅನುದಾನಿತ ಶಾಲೆಗೂ ಕೂಡ ಲಂಬಾಣಿ ಸಾಹೇಬರು, ಯಾಕೆಂದರೆ ರುದ್ರಪ್ಪ ಲಂಬಾಣಿ ಸಾಹೇಬರಂತೂ ನಮಗೆ ಯಾವಾಗಾದ್ರೂ 3 ದಿವಸಕ್ಕೆ ಒಂದ್ಸತಿ ಫೋನ್ ಮಾಡಿ, ಇಲ್ಲಾಂದ್ರೆ ಅಸೆಂಬ್ಲಿ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನೀವು ಎಲ್ಲಿದ್ದೀರ ನಮ್ಮನ್ನು ಹುಡ್ಕೊಂಡು ಬಂದ್ಬಿಡೋರು. ಇಲ್ಲ ನೀವು ಏನಾದ್ರು ಮಾಡೋ ಅನುದಾನಿತ ಶಾಲೆ ಈಗಾಗಲೇ ನಮ್ಮ ಯಾರು ಕುಬೇರಪ್ಪ ಅವರು ಕೂಡ ಹೇಳ್ತಾ ಇದ್ರು, ಈ ಅನುದಾನಿತ ಶಾಲೆಗೆ 95 ನಿಲ್ಲಿಸ್ಬಿಟ್ಟಿದ್ದೀವಿ. ಅದರ 95ರಿಂದ 2,500 ನಾನು ಪ್ರಸ್ತಾವನೆ ಮಾಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ದಯವಿಟ್ಟು ಮನಸ್ಸು ಮಾಡಿ ಏನಾದ್ರು ಮಾಡಿ ಘೋಷಣೆ ಮಾಡಿ ಅಂತ ಹೇಳಿ ಆಯ್ತು ಅಂತ ಹೇಳಿ ಹೇಳಿದ್ದಾರೆ. ಕನ್ಫರ್ಮೇಷನ್ ಹೇಳಿಕೊಟ್ಟಿಲ್ಲ. ಅದಾದರೆ ನಮ್ಮ ಕನ್ನಡ ಶಾಲೆ, ಅನುದಾನಿತ ಶಾಲೆ ಯಾರು ಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಅವರಿಗೂ ಕೂಡ ಸಹಕಾರ ಆಗೋದಕ್ಕೆ ಅದು ಒಳ್ಳೆಯದಾಗ್ತದೆ. ಅದು ಒಂದು 5 ವರ್ಷನಾದರೂ ಕೊಡಿ. 10 ವರ್ಷಕ್ಕೆ ನಾನು ಹೇಳಿದ್ದೀನಿ, ಅಟ್ಲೀಸ್ಟ್ 5 ವರ್ಷ ಕೊಟ್ಟರೂ ಕೂಡ ಒಂದು ಹಂತಕ್ಕೆ ಆಗ್ತದೆ. ಆರ್ಥಿಕ ಒತ್ತಡ ಇರ್ತದೆ ಯಾವಾಗಲೂ ಕೂಡ, ಯಾಕೆಂದರೆ ಗ್ಯಾರಂಟಿ ಕೊಟ್ಟಿದ್ದು ಗ್ಯಾರಂಟಿ ಅನುಷ್ಠಾನ ಆಗಿದೆ. ಗ್ಯಾರಂಟಿ ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಸಹಕಾರ ಆಗೋದ್ರಿಂದ ಅದ್ರ ಜೊತೆಗೆ ಇದನ್ನು ಕೊಡಬೇಕು. ನೋಡಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಎಲ್ಲೂ ಕೂಡ 6 ದಿವಸ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆ ಕೊಡ್ತಕ್ಕಂಥ ಏನಾದರೂ ಕಾರ್ಯಕ್ರಮ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಅವರ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಾತ್ರ. ಯಾಕೆಂದರೆ ಪೌಷ್ಟಿಕತೆ ಕೂಡ ಮುಖ್ಯ ಆಗ್ತದೆ. ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಡಿ ಕೊಡ್ತೀವಿ. ಮಕ್ಕಳು ಇವತ್ತು ಪೌಷ್ಟಿಕತೆಗೆ ಹೆಚ್ಚು ಒತ್ತಡ ಕೊಡಬೇಕಾದ್ರೆ ಕಲಿಕೆ ಜೊತೆಗೆ ಅಂತ ಹೇಳಿ ಈಗ KPS ವಿಶೇಷವಾಗಿ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ನೀವು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ದೀವಿ. ಕರ್ನಾಟಕ ಪಬ್ಲಿಕ್ ಶಾಲೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಸುಮಾರು 182 ಇತ್ತಷ್ಟೇ. ನಾವು ಬಂದಮೇಲೆ ಒಂದು 50-60 ಒಂದು 100 ಆ್ಯಡ್ ಮಾಡಿದ್ವಿ. ಆದರೆ ಮೊನ್ನೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 500 ಕರ್ನಾಟಕ ಪಬ್ಲಿಕ್ ಶಾಲೆ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದರೆ ಒಂದು ಮಗುಗೆ 14 ವರ್ಷದ ಕಲಿಕೆ ಒಂದೇ ಸ್ಕೂಲಲ್ಲಿ ಇರ್ತದೆ. LKG UKG ಹೋಗ್ಬಿಟ್ರೆ 14 ವರ್ಷ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ಮಗು ಸಂಪೂರ್ಣವಾಗಿ 12ನೇ ಕ್ಲಾಸ್ವರೆಗೆ ಓದಿ, PUC ಸೆಕೆಂಡ್ ಓದಿ ಆಮೇಲೆ ಮುಂದೆ ಏನು ನಿರ್ಮಾಣ ಮಾಡಬೇಕು ಅಂತ ಅನುಕೂಲ ಆಗ್ತಿಲ್ಲ. ಅಂದರೆ ಏನಾಗ್ತದೆ, ತಂದೆ ತಾಯಿಯವರಿಗೆ ಮಿಡಲ್ ಸ್ಕೂಲಿಗೆ ಒಂದು ಕಡೆ ಸೇರಿಸ್ತಾರೆ, ಹೈಸ್ಕೂಲಿಗೆ ಒಂದು ಕಡೆ ಸೇರಿಸ್ತಾರೆ, PUCಗೆ ಒಂದು ಕಡೆ ಸೇರಿಸ್ತಾರೆ. ಮಕ್ಕಳಿಗೂ ಕೂಡ ಓದೋದ್ರಲ್ಲಿ ಅದು ಬೆಳವಣಿಗೆಗೆ ಅದು ಕಷ್ಟ ಆಗ್ತಾ ಇತ್ತು.
ಆದರೆ ಇವತ್ತು KPS ಅಂತ ಹೇಳಿ ಒಂದು ಮಾಡಲ್ ನಾವು ಏನು ಶುರು ಮಾಡಿದ್ವಿ. ಇವತ್ತು 500 ಘೋಷಣೆ ಆಗಿದ್ರು ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಾನು ಅಪ್ರೂವ್ ಮಾಡಿಸಿದ್ದು ಟೋಟಲಿ 900 KPS ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಮುಗಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂದರೆ ಬಹಳ ದೊಡ್ಡ ಮಟ್ಟದ ಯೋಜನೆ, ಮಕ್ಕಳಿಗೆ ಒಳ್ಳೆ ಕಲಿಕೆ ಇರ್ತಾರೆ. ಅಂದರೆ ನಾವು ಏನು ಪ್ರೈವೇಟ್ ಶಾಲೆಗೆ ಹೋದ್ರೆ ಇಲ್ಲ ಕಲಿತಾರೆ ಅಂತ ಹೇಳಿ ಆರ್ಥಿಕವಾಗಿ ದುಡ್ಡು ಕೊಟ್ಟು ಹೋಗ್ತಕ್ಕಂಥ ನಿಮಗೇನು ಆ ಹೊರೆ ಆಗ್ತಾ ಇತ್ತು ಅದನ್ನು ನಿಲ್ಲಿಸಿ ಉಚಿತವಾಗಿ ನಾವು ನಿಮಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸುಮಾರು 6,000 KPS ಶಾಲೆಗಳನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಕಡೆಯಿಂದ ನಾವು ಓಪನ್ ಮಾಡಬೇಕಂತ ಇದ್ದೀವಿ. ಅದನ್ನು ಒಂದು ರೀತಿಯಲ್ಲಿ ನಾವು ಮಾಡ್ತೀವಿ. ಈಗಾಗಲೇ 3 ಕೊಟ್ಟಿದೆ, ಇನ್ನೂ ಒಂದು ಜಾಸ್ತಿ ಕೊಡ್ತೀನಿ. ಅದನ್ನ ಬೇಗ ನನ್ನ ಹತ್ರ ಇದೆ. ಆಗಲೇ ಪ್ರಕಾಶ್ ಅವರು ಕೂಡ ಹೇಳಿದ್ದಾರೆ, ಒಂದು ಜಾಸ್ತಿ ಕೊಡ್ತೀನಿ ಸರ್, ನಿಮಗೂ ಸರ್ ಏನು ತೊಂದರೆ ಏನಿಲ್ಲ ಪ್ರಕಾಶ್ ಅವರು ಹೇಳಿದ್ದೀನಿ, ನಾವು ಎಲ್ಲರಿಗೂ ಕೊಡ್ತೀವಿ ಸರ್, ಹಂಗೆಲ್ಲ ಏನು ಚಿಂತೆ ಮಾಡಲ್ಲ. ಎಷ್ಟಾದರೂ ಇದನ್ನು ಪಕ್ಷಾತೀತವಾಗಿ ನಾವು ತೀರ್ಮಾನ ತಗೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಮಕ್ಕಳು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ, ಈ ದೇಶಕ್ಕೆ ಅವ್ರ ಭವಿಷ್ಯಕ್ಕೆ ಸೇರಿದವರು. ಆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಇಲಾಖೆಯಲ್ಲಿ ನಾವು ನಮ್ಮ ವತಿಯಿಂದ ವಿದ್ಯಾಭ್ಯಾಸ ಕೊಡುವಂಥ ಒಳ್ಳೆ ರೀತಿಯಲ್ಲಿ ನಾವು ಕೊಡ್ತೀವಿ. ನೀವೆಲ್ಲ ನೋಡಿದ್ರಿ, ಪತ್ರಿಕಾ ಮಾಧ್ಯಮದಲ್ಲೂ ನಾವು ಇದ್ದೀರಿ. ಈ ಟೀಕಾ ಟಿಪ್ಪಣಿಗಳಿಗೆ ಸ್ವಲ್ಪ ಉತ್ತರವನ್ನು ಕೊಡಬೇಕಾಗ್ತದೆ. ಇಲ್ಲ ಏನಾದರೂ ಇವರು KPS ಶಾಲೆ ಓಪನ್ ಮಾಡಿಬಿಟ್ರೆ ಎಲ್ಲ ಸರ್ಕಾರಿ ಶಾಲೆ ಕ್ಲೋಸ್ ಮಾಡಿಬಿಡ್ತಾರಂತೆ, ಇದನ್ನು ಒಪ್ಪಿಕೊಳ್ಳೋದು ಸಾಧ್ಯ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ತಲೆ ಕೆಟ್ಟಿರೋರು ಕೆಲವರು ಮಾಡ್ತಾರೆ, ಅವ್ರು ಸ್ವಾರ್ಥ ಮಾಡ್ತಾರೆ. ಮಕ್ಕಳಿಗೆ ಏನಾದ್ರು ಒಳ್ಳೆ ಎಜುಕೇಶನ್ ಸಿಕ್ಬಿಟ್ರೆ ಕೆಲವರಿಗೆ ಆಗಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚು, ಅದನ್ನು ನಿಲ್ಲಿಸ್ಬೇಕಾಗ್ತದೆ. ಎಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಗುಣಾತ್ಮಕ ಶಿಕ್ಷಣ ಸಿಕ್ಕಾಗ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಯಾರು ನಿಲ್ಲಿಸೋದಕ್ಕೆ ಅದಕ್ಕೆ ಅವ್ರ ಹತ್ರ ಅಧಿಕಾರ ಇಲ್ಲ. ನೀವು ಕೂಡ ಅವ್ರನ್ನ ಕಳಿಸ್ಬೇಕಾಗತ್ತೆ. ಈ